ವೆಲ್ಕಮ್ ಟು ಮೈ ಚಾನಲ್. ಸಬ್ ರಿಜಿಸ್ಟ್ರ್ ಆಫೀಸ್ಗಳಲ್ಲಿ ರಿಜಿಸ್ಟರ್ಗಳು ಏಕಾಏಕಿ ನೋಂದಣಿ ಪ್ರಕ್ರಿಯೆಗಳು ಕಡಿಮೆಯಾಗಲು ಕಾರಣ ಏನು? ಕೆಲವರ ಪ್ರಕಾರ ನೋಂದಣಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ ಅಂತ, ಕೆಲವರು ಜನರ ಬಳಿ ಹಣ ಇಲ್ಲ ಅಂತ, ಇನ್ನು ಕೆಲವರು ರಿಯಲ್ ಎಸ್ಟೇಟ್ ತೀರಾ ಬಿದ್ದೋಗಿದೆ ಅಂತ, ಇವೆಲ್ಲ ಕಾರಣಗಳು ಹೇಳ್ತಿದ್ದಾರೆ. ಆದರೆ ನಿಜವಾದ ಕಾರಣಗಳೇ ಬೇರೆ ರೀತಿ ಇರ್ತದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ನೋಂದಣಿ ಪ್ರಕ್ರಿಯೆಗಳು ಕಡಿಮೆಯಾಗಲು ಕಾರಣ ಈ ಕಾರಣಗಳಂತೂ ಖಂಡಿತ ಅಲ್ಲ. ನಿಜವಾದ ಕಾರಣಗಳು ಬೇರೆಯೇ ಇರುತ್ತದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಪೇಪರ್ ಖಾತೆ ಇದೀಗ ನೂಕುನುಗ್ಗಲ್ಲಿ ಬಂದು ಜನರು ತಮ್ಮ ಸ್ವತ್ತುಗಳಿಗೆ ರಿಜಿಸ್ಟರ್ ಮಾಡಿಕೊಂಡು ಹೊರಡ್ತಿದ್ರು. ನಂತರದ ದಿನಗಳಲ್ಲಿ ಕಡ್ಡಾಯ ಎಂದಾಗ ಅದು ಸ್ವಲ್ಪ ಪತ್ರ ಬರಹಗಾರರೆಲ್ಲರಿಗೂ ತೊಂದರೆಯಾಗಿದ್ದು ಸಹಜವಾಗಿತ್ತು. ಆದರೆ ಅದು ಹೋಗ್ತಾ ಹೋಗ್ತಾ ಎಲ್ಲರಿಗೂ ಹೊಂದಾಣಿಕೆಯಾಗಿ ಆನ್ಲೈನಿಗೆ ಎಲ್ಲರೂ ಅಡ್ಜಸ್ಟ್ ಆಗ್ತಾ ಹೋಗ್ದು ಅಂದರೆ ಅಡ್ಜಸ್ಟ್ ಆಗ್ತಾ ನಾವು ನಮ್ಮ ಕೆಲಸ ಮಾಡಿಕೊಂಡು ಬರ್ತಾಯಿದ್ದು. ನಂತರ ದಿನಗಳಲ್ಲಿ ಈ ಸ್ವತ್ತು ಕಡ್ಡಾಯ ಅಂತ ಸುಗ್ರೀವಾಜ್ಞೆ ಅಂತ ಅನ್ಕೋಬೋದು, ಆ ರೀತಿ ಆದೇಶ ಹೊರಡಿಸಿತು. ಈ ಆದೇಶ ಬಂದ ನಂತರ ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಎಲ್ಲ ಏಕಾಏಕಿ ಖಾಲಿಯಾಯಿತು. ಇಲ್ಲಿ ಯಾವ ಭ್ರಷ್ಟಾಚಾರವೂ ಇರಲಿಲ್ಲ, ಜನರ ಬಳಿ ಹಣ ಅನ್ನೋದು ಇಲ್ಲ ಅನ್ನೋದು ಇರಲಿಲ್ಲ, ಮತ್ತು ರಿಯಲ್ ಎಸ್ಟೇಟ್ ಡೌನ್ ಆಗಿದ್ದು ಅನ್ನೋದಿಲ್ಲ. ಆದರೆ ಇಲ್ಲಿ ಸಮಸ್ಯೆ ಆಗಿದ್ದು ಏನಂತಂದರೆ, ಪೇಪರ್ ಖಾತೆಯಲ್ಲಿ ಅವ್ಯವಹಾರಗಳು ಹೆಚ್ಚಾಗಿ ನಡೆದ್ರಿಂದ ಸರ್ಕಾರದವರು ಈ ಸ್ವತ್ತನ್ನು ವರ್ಗಾಯಿಸಿಕೊಂಡು ನಂತರವೇ ನಿಮ್ಮ ರಿಜಿಸ್ಟರ್ಗಳನ್ನು ಮಾಡಬೇಕು ಅಂದಾಗ ಸಹಜವಾಗಿ ರಿಜಿಸ್ಟ್ರುಗಳೆಲ್ಲ ಕಡಿಮೆ ಆಗ್ತಾ ಬಂತು. ಅದು ಯಾವ ಮಟ್ಟಕ್ಕೆ ಬಂತು ಅಂತ ಅಂದರೆ, ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನು ನೋಡಿ. ಅದು ನಂತರ ಇಷ್ಟು ಕಡಿಮೆ ಆಗಲು ರಿಜಿಸ್ಟ್ರುಗಳು ನಮಗೆ ಪತ್ರ ಬರೋದು ನಮಗೆ ಗೊತ್ತಾಗಿದೆ ಅಂತ ಅಂದರೆ, ಈಗ ಒಂದು ಡಿಸ್ಚಾರ್ಜ್ ರಿಜಿಸ್ಟರ್ ಆಗಬೇಕಾದ್ರೆ ಅವ್ರಿಗೆ ಈ ಸ್ವತ್ತು ಕಡ್ಡಾಯ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಂದು ಡಿಸ್ಚಾರ್ಜ್ ಮಾಡಬೇಕಾದ್ರೆ 20 ವರ್ಷದ ಹಿಂದೆ ಲೋನ್ ತೊಗೊಂಡಿರ್ತಾರೆ ಅವರು, ಆದರೆ ಅವ್ರಿಗೆ ಈ ಸ್ವತ್ತಾಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ, ಅಲ್ಲಿ ತಂದೆ ಸಾಲ ತೊಗೊಂಡಿರ್ತಾರೆ, 20 ವರ್ಷದೊಳಗಡೆ ತಂದೆ ತೀರೋಗಿರ್ತಾರೆ, ಮಕ್ಕಳು ಹೆಸರಿಗೆ ಖಾತೆ ಆಗಿರಲ್ಲ, ಅವರು ಈ ಥರ ಆದಾಗ ಈ ಸ್ವತ್ತು ಆಗಿರಲ್ಲ. ನಂತರ ಸೇಲ್ ಡೀಡ್ ಮಾಡಬೇಕಾದ್ರೂ ಪ್ರತಿಯೊಂದಕ್ಕೂ ಈ ಸ್ವತ್ತು ಅಂತ ಬಂದಾಗ ಕಡ್ಡಾಯ ಅಂದಾಗ ನಾವೆಲ್ಲರೂ ಅದನ್ನು ಒಪ್ಕೊಂಡು ಸಹಜವಾಗಿ ಪೇಪರ್ ಖಾತೆಗಳನ್ನ ನಮ್ಮ ಕಚೇರಿಗಳಿಗೆ ಜನ ತರ್ತಾಯಿದ್ರು. ನಾವು ಅದನ್ನು ಅವರಿಗೆ ತಿಳಿ ಹೇಳಿ, ಈಗ ಸರ್ಕಾರದ ಆದೇಶ ಇದೆ, ಪೇಪರ್ ಖಾತೆಗಳು ನಡೆಯೋದಿಲ್ಲ, ನೀವು ಹೋಗಿ ಸಂಬಂಧಪಟ್ಟ ಕಚೇರಿಗಳಲ್ಲಿ ಈ ಸ್ವತ್ತಿಗೆ ವರ್ಗಾಯಿಸಿಕೊಂಡು ಬಂದ ನಂತರವೇ ನಮಗೆ ನೋಂದಣಿಗೆ ಅವಕಾಶವಿರುವುದು ಅಂತ ಹೇಳಿ ನಾವು ಜನರಿಗೆ ತಿಳಿ ಹೇಳಿ ಕಳಿಸ್ಕೊಡ್ತಾಯಿದ್ದೆವು. ಆದರೆ ಸಂಬಂಧಪಟ್ಟ ಕಚೇರಿಗಳು ಏನು ಮಾಡ್ತಾಯಿದ್ವು ಅಂದರೆ, ಈ ಖಾತೆಯನ್ನು ನಿಗದಿತ ಅವಧಿಯಲ್ಲಿ ವರ್ಗಾಯಿಸಿದರೆ ನೋಂದಣಿ ಕಚೇರಿಗಳು ಈ ರೀತಿ ಖಾಲಿ ಇರ್ತಿರಲಿಲ್ಲ. ಇವರು ಅನಾವಶ್ಯಕವಾಗಿ ಜನರನ್ನ ಅಲೆದಾಡಿಸಲು ಶುರು ಮಾಡಿದ್ರು. ಒಂದು 15 ದಿನದಲ್ಲಿ ಆಗಬೇಕಾದ ಕೆಲಸವನ್ನು 45 ದಿನ 65 ದಿನ ಮ್ಯೂಟೇಷನ್ ಎಂಬ ನೆಪ ಹೇಳಿ ಜನರನ್ನು ಅಲೆಸಿದರು. ಮತ್ತು ಬೇಡಿಕೆಯನ್ನು ಅತಿ ಹೆಚ್ಚಾಗಿ ಮಾಡಿದ್ರು. ಇದರಿಂದ ಜನ ಬೇಸತ್ತು ಕೆಲವರು ನಮಗೆ ಇದ್ರ ಸವಾಸವೇ ಬೇಡ ಅಂತ ಬಿಟ್ಟರು. ಆದರೆ ತೀರಾ ಅವಶ್ಯಕ ಇರೋರು ಈ ಸ್ವತ್ತು ಮಾಡಿಸ್ಕೊಳ್ಳೇಬೇಕಾಯಿತು. ಏನೂ ಮಾಡೋಕ್ಕಾಗದೆ ಕೆಲವರು ತಮ್ಮ ಪ್ರಭಾವ ಬಳಸೋ ಅಥವಾ ಬೇಡಿಕೆಯನ್ನು ಪೂರೈಸೋ ಏನೋ ಒಂದು ಮಾಡಿ ತೊಗೊಂಡು ಬರ್ತಾಯಿದ್ರು ಈ ಸ್ವತ್ತು. ಅದನ್ನು ಪ್ರಕ್ರಿಯೆಗಳು ಯಾಕೆ ಇಷ್ಟೊಂದು ಆಮೆಗತಿಯಲ್ಲಿ ಸಾಗ್ತಾ ಇದೆ, ನಿಧಾನವಾಗಿ ಇಷ್ಟು ಕಡಿಮೆ ಯಾಕೆ ಆಗ್ತಾಯಿದೆ ಅಂತ ಅಂದರೆ, ಇದಕ್ಕೆ ಕಾರಣವೇ ಮಹಾನಗರ ಪಾಲಿಕೆ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಇವರುಗಳೇ ಕಾರಣ. ಯಾಕಂದರೆ ಇವರು ನಿಗದಿತ ಅವಧಿ ವೇಳೆಯಲ್ಲಿ ಈ ಸ್ವತ್ತು ಸಾರ್ವಜನಿಕರಿಗೆ ವರ್ಗಾಯಿಸಿಕೊಟ್ಟರೆ, ಮೊದಲು ಪೇಪರ್ ಖಾತೆ ಇದ್ದಾಗ ಯಾವ ರೀತಿ ನೋಂದಣಿ ಕಚೇರಿಗಳು ಜನ ಮುಗಿಬೀಳ್ತಿದ್ರು ಮತ್ತು ಅದೇ ಸ್ಥಿತಿಗೆ ಬರುತ್ತದೆ. ಇಲ್ಲವಾದರೆ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಮಹಾನಗರ ಪಾಲಿಕೆಯವರು ಜನರನ್ನು ಅಲೆದಾಟ ಇನ್ನೂ ಹೆಚ್ಚಾಗಿ ಅಲೆಸಿದರೆ ಸಂಪೂರ್ಣ ನೋಂದಣಿ ಕಚೇರಿಗಳು ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತವೆ. ಪತ್ರ ಬರಹಗಾರರಿಗೆ ಜೀವನ ಕಷ್ಟವಾಗುತ್ತದೆ. ಆದ್ದರಿಂದ
ಈ ಸಂಬಂಧಪಟ್ಟ ಕಚೇರಿಗಳು ನಿಗದಿತ ವೇಳೆಯಲ್ಲಿ ಈ ಸ್ವತ್ತು ವರ್ಗಾಯಿಸಿಕೊಡಲು ಸರ್ಕಾರ ಕಡ್ಡಾಯವಾಗಿ ಅವರಿಗೆ ಆದೇಶ ನೀಡಬೇಕೆಂದು ನನ್ನ ಎಲ್ಲ ಸ್ನೇಹಿತರಿಗೂ ಒಂದು ಕೋರಿಕೆ ಏನೆಂದರೆ ಇದನ್ನು ಅತಿ ಹೆಚ್ಚು ಶೇರ್ ಮಾಡಿ. ಯಾಕಂದರೆ ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಇವರೆಲ್ಲ ನಾವು ಒಂದು ನಮ್ಮ ಕಚೇರಿಗೆ ಬರುವ ಕ್ರಯದಾರರಾಗ್ಬೋದು, ಮಾರಾಟಗಾರರಾಗ್ಬೋದು ಅಥವಾ ಖರೀದಿದಾರರಾಗ್ಬೋದು, ಯಾವುದೇ ಸ್ವತ್ತನ್ನು ನೋಂದಣಿ ಮೂಲಕ ವ್ಯಕ್ತಿಗಳು ಬಂದಾಗ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾಯಿದ್ದೇವೆ. ಈ ಸ್ವತ್ತು ಕಡ್ಡಾಯವಾಗಿ ಮಾಡಿಸ್ಕೊಬನ್ನಿ ಅಂತ ನಾವು ಇಂದು ಕಳಿಸಿದ್ರೆ ಅವರು 3 ತಿಂಗಳ ನಂತರವೇ ನಮ್ಮ ಕಚೇರಿಗಳಿಗೆ ಬರ್ತಾರೆ. ಇಲ್ಲ ಅಂದರೆ ಈ ಸ್ವತ್ತು ಆಗ್ತಾಯಿಲ್ಲ, ಅದು ಇದು ಅಲ್ಲಿ ನಮಗೆ ಹೋಗ್ತಾ ಇಲ್ಲ, ಅಲ್ಲಿ ತುಂಬ ಬೇಡಿಕೆ ಇಡ್ತಾರೆ ಅಂತ ಬಂದು ನಮ್ಮ ಹತ್ರ ಹೇಳ್ತಾರೆ. ನಾವು ಇದನ್ನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಇದನ್ನು ಸರ್ಕಾರಕ್ಕೆ ತಲುಪುವವರೆಗೂ ಎಲ್ಲರೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ಇವಾಗ